ಮನುಷ್ಯ ಮಾತನಾಡಲು ಹಲವಾರು ಭಾಷೆಗಳಿವೆ, ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳು ಯಾವುವು ಅಂತ ನಿಮ್ಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಟಾಪ್ 10 ಉರ್ದು 231.3 ಮಿಲಿಯನ್ ಜನ ಮಾತಾಡ್ತಾರೆ. ಇದನ್ನ ಹೈಯೆಸ್ಟ್ ಮಾತಾಡೋದು ಪಾಕಿಸ್ತಾನ, ಕಾಶ್ಮೀರ, ಬಿಹಾರ್, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಈ ಭಾಷೆನ ಅತಿ ಹೆಚ್ಚಾಗಿ ಮಾತಾಡ್ತಾರೆ. ಇದು ಮುಸ್ಲಿಮರು ಅತಿ ಹೆಚ್ಚು ಮಾತನಾಡುವ ಭಾಷೆ. ಪಾಕಿಸ್ತಾನದ ರಾಷ್ಟ್ರೀಯ ಭಾಷೆ ಉರ್ದು. ಪಾಕಿಸ್ತಾನದ ಶಿಕ್ಷಣ ಮತ್ತು ಅಲ್ಲಿಯ ವ್ಯವಹಾರ ಉರ್ದು ಭಾಷೆಯಲ್ಲೇ ನಡೆಯುತ್ತೆ. ಆ ಕಾರಣದಿಂದಾಗಿ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಲ್ಲಿ 10ನೇ ಸ್ಥಾನದಲ್ಲಿ. ನಂಬರ್ 9 ಪೋರ್ಚುಗೀಸ್. 257.7 ಮಿಲಿಯನ್ ಜನ ಮಾತನಾಡ್ತಾರೆ. ಪೋರ್ಚುಗೀಸ್ ದೇಶದ ಭಾಷೆ ಇದು ಬ್ರೆಜಿಲ್, ಸೌತ್ ಆಫ್ರಿಕಾ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಮಾತನಾಡುವಂತ ಭಾಷೆ. ಇದು ಯುರೋಪ್ನಲ್ಲಿ ಕೂಡ ಮಾತನಾಡ್ತಾರೆ. ಇದು ಬ್ರೆಜಿಲ್ ದೇಶದ ರಾಷ್ಟ್ರೀಯ ಭಾಷೆಯಾಗಿದೆ. ಈ ಭಾಷೆಯನ್ನ ಬ್ರೆಜಿಲ್ ಶಿಕ್ಷಣ ಮತ್ತು ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್ ಎಲ್ಲದಕ್ಕೂ ಇದೇ ಭಾಷೆಯನ್ನು ಬಳಸ್ತಾರೆ. ಅತಿ ಹೆಚ್ಚು ಪೋರ್ಚುಗೀಸ್ ಭಾಷೆ ಮಾತನಾಡುವ ದೇಶ ಬ್ರೆಜಿಲ್. ನಂಬರ್ 8 ರಷ್ಯನ್ 258.2 ಮಿಲಿಯನ್ ಜನ ಮಾತನಾಡ್ತಾರೆ. ಇದು ಸೋವಿಯತ್ ಯೂನಿಯನ್ ದೇಶಗಳು ಮಾತನಾಡುವ ಅತಿ ದೊಡ್ಡ ಭಾಷೆ. ಈ ಭಾಷೆಯನ್ನು ಸೋವಿಯತ್ ಯೂನಿಯನ್ ಎಲ್ಲಾ ದೇಶಗಳು ಮಾತನಾಡ್ತವೆ. ಮತ್ತೆ ದಕ್ಷಿಣ ಏಷ್ಯಾದಲ್ಲಿ ಮಂಗೋಲಿಯಾ ದೇಶದವರು ಮಾತನಾಡ್ತಾರೆ. ಇದು ರಷ್ಯಾದ ಅಧಿಕೃತ ಭಾಷೆ. ರಷ್ಯಾ ಶಿಕ್ಷಣ ಮತ್ತು ವ್ಯವಹಾರಿಕ ಭಾಷೆಯಾಗಿದೆ. ಇದು ರಷ್ಯಾದಲ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಷ್ಯನ್ ಭಾಷೆ ಮಾತನಾಡುವ ದೇಶ ರಷ್ಯಾದ ಕಲ್ಚರ್ ಕೂಡ ರಷ್ಯನ್ ಭಾಷೆಯಲ್ಲೇ ಇದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆಯಲ್ಲಿ ರಷ್ಯನ್ ಭಾಷೆಯ ಸ್ಥಾನ 8ನೇ ಸ್ಥಾನ. ನಂಬರ್ 7 ಬೆಂಗಾಲಿ 272.7 ಮಿಲಿಯನ್ ಜನ ಮಾತನಾಡ್ತಾರೆ. ಇದನ್ನ ಅತಿ ಹೆಚ್ಚು ಮಾತನಾಡೋದು ಬಾಂಗ್ಲಾದೇಶದಲ್ಲಿ ಮತ್ತು ಈಶಾನ್ಯ ಭಾರತ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚಾಗಿ ಈ ಭಾಷೆಯನ್ನು ಮಾತನಾಡೋ ಜನರಿದ್ದಾರೆ. ಬೆಂಗಾಲಿನ ಬಾಂಗ್ಲಾದೇಶದಲ್ಲಿ ಅರೌಂಡ್ 100 ಮಿಲಿಯನ್ ಜನ ಮಾತನಾಡುವ ಭಾಷೆಯಾಗಿದೆ. ಇದು ಬಾಂಗ್ಲಾದೇಶದ ಅಫಿಷಿಯಲ್ ರಾಷ್ಟ್ರೀಯ ಭಾಷೆಯಾಗಿದೆ. ಬಾಂಗ್ಲಾದೇಶದ ಶಿಕ್ಷಣ ಮತ್ತು ಅಲ್ಲಿನ ವ್ಯವಹಾರಗಳು ಬಂಗಾಲಿ ಭಾಷೆಯಲ್ಲಿಯೇ ನಡೀತವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಂಗಾಲಿ ಮಾತನಾಡುವ ದೇಶ ಬಾಂಗ್ಲಾದೇಶ. ಅದರ ನಂತರ ಪಶ್ಚಿಮ ಬಂಗಾಳ ಅತಿ ಹೆಚ್ಚಾಗಿ ಬೆಂಗಾಲಿನ ಮಾತನಾಡುತ್ತೆ. ಇದು ಪ್ರಪಂಚದ ಭಾಷೆಯಲ್ಲಿ 7ನೇ ಸ್ಥಾನದಲ್ಲಿದೆ. ನಂಬರ್ 6 ಫ್ರಾನ್ಸ್ ಭಾಷೆನ 274.1 ಮಿಲಿಯನ್ ಜನ ಮಾತನಾಡ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಫ್ರಾನ್ಸ್ 6ನೇ ಸ್ಥಾನದಲ್ಲಿ ಇದೆ. ಇದು ಕೆನಡಾ, ಫ್ರಾನ್ಸ್ ದೇಶ, ಸೌತ್ ಆಫ್ರಿಕಾ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಈ ಭಾಷೆನ ಮಾತಾಡ್ತಾರೆ. ಫ್ರಾನ್ಸ್ ದೇಶದ ಅಫಿಷಿಯಲ್ ಭಾಷೆಯಾಗಿದೆ. ಫ್ರಾನ್ಸ್ ಭಾಷೆ ಒಂದು ಇತಿಹಾಸ ಭಾಷೆಯಾಗಿದೆ. ಇದು ವಿಶ್ವದ ಪುರಾತನ ಭಾಷೆಗಳಲ್ಲಿ ಒಂದಾಗಿದೆ. ಫ್ರಾನ್ಸ್ ಭಾಷೆ ಅತಿ ಹೆಚ್ಚು ಮಾತನಾಡಲು ಕಾರಣ ಫ್ರಾನ್ಸ್ ದೇಶದ ರಾಜರು ಬೇರೆ ದೇಶಗಳನ್ನು ವಸಾಹತುಗಳನ್ನು ಮಾಡಿಕೊಂಡಾಗ ಅಲ್ಲಿ ಈ ಭಾಷೆಗಳನ್ನು ಅಧಿಕೃತ ಭಾಷೆ ಮಾಡಿದಾಗ ಅದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಇದು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾಗಿದೆ. ನಂಬರ್ 5 ಅರೇಬಿಕ್ ಅರೌಂಡ್ 310 ಮಿಲಿಯನ್ ಜನ ಮಾತನಾಡುವ ಭಾಷೆ. ಪ್ರಪಂಚದಲ್ಲಿ 5ನೇ ಅತಿ ದೊಡ್ಡ ಭಾಷೆಯಾಗಿರೋ ಅರೇಬಿಕ್ನ ಅತಿ ಹೆಚ್ಚಾಗಿ ಅರಬ್ ಮತ್ತು ಉತ್ತರ ಆಫ್ರಿಕಾ ದೇಶಗಳಲ್ಲಿ ಇದನ್ನ ಹೆಚ್ಚಾಗಿ ಮಾತನಾಡ್ತಾರೆ. ಇದು ಹಿಸ್ಟಾರಿಕಲ್ ಭಾಷೆಗಳಲ್ಲಿ ಒಂದಾಗಿದೆ. ಅರೌಂಡ್ ಪ್ರಪಂಚದಲ್ಲಿ 26 ದೇಶಗಳಲ್ಲಿ ಅರೇಬಿಕ್ ಅಧಿಕೃತ ಭಾಷೆಯಾಗಿ ಮಾತನಾಡ್ತಾರೆ. ಇಸ್ಲಾಮಿಕ್ ಧರ್ಮದ ಪವಿತ್ರ ಗ್ರಂಥವಾದ ಕುರಾನ್ ಕೂಡ ಅರೇಬಿಕ್ ಭಾಷೆಯಲ್ಲೇ ಇದೆ. ಅರೇಬಿಕ್ ಭಾಷೆಯನ್ನು ಅರೇಬಿಕ್ ರಾಜರು ಜನಪ್ರಿಯಗೊಳಿಸಿದರು. ಶಿಕ್ಷಣ ಮತ್ತು ವ್ಯವಹಾರಕ್ಕೆ ಅರೇಬಿಕ್ ಭಾಷೆಯನ್ನೇ ಬಳಸಲಾಗುತ್ತದೆ. ಅತಿ ಹೆಚ್ಚು ಇಸ್ಲಾಮಿಕ್ ಜನರು ಅರೇಬಿಕ್ ಭಾಷೆಯಲ್ಲಿ ಶಿಕ್ಷಣ ಪಡೆಯುತ್ತಾರೆ. ನಂಬರ್ 4 ಸ್ಪ್ಯಾನಿಷ್ 548.3 ಮಿಲಿಯನ್ ಜನ ಮಾತನಾಡುತ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಈ ಭಾಷೆ 4ನೇ ಸ್ಥಾನದಲ್ಲಿದೆ. ನಂಬರ್ 4 ಸ್ಪ್ಯಾನಿಷ್ 548.3 ಮಿಲಿಯನ್ ಜನ ಸ್ಪ್ಯಾನಿಷ್ ಸ್ಪೇನ್ ದೇಶದ ಅಫಿಷಿಯಲ್ ಭಾಷೆಯಾಗಿದೆ. ಸ್ಪ್ಯಾನಿಷ್ ಭಾಷೆಯನ್ನು ಜಗತ್ತಿನ 20 ದೇಶಗಳು ಮಾತನಾಡುತ್ತವೆ. ಸ್ಪ್ಯಾನಿಷ್ ಪ್ರಪಂಚದ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ. ವ್ಯಾವಹಾರಿಕವಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವ ಭಾಷೆಗಳಲ್ಲಿ ಸ್ಪ್ಯಾನಿಷ್ ಕೂಡ ಒಂದಾಗಿದೆ. ಸ್ಪ್ಯಾನಿಷ್ ಭಾಷೆಯನ್ನು ಪ್ರಪಂಚದಲ್ಲಿ ಅರೌಂಡ್ 400 ಮಿಲಿಯನ್ ಜನ ಮಾತನಾಡ್ತಾರೆ. ಸ್ಪ್ಯಾನಿಷ್ ಸ್ಪೇನ್ ದೇಶದ ಅಫಿಷಿಯಲ್ ರಾಷ್ಟ್ರೀಯ ಭಾಷೆಯಾಗಿದೆ. ಅಲ್ಲಿಯ ಶಿಕ್ಷಣ ವ್ಯವಹಾರ ಸ್ಪ್ಯಾನಿಷ್ ಭಾಷೆಯಲ್ಲೇ ನಡೀತವೆ.
ಹಿಂದಿ 602.2 ಮಿಲಿಯನ್ ಜನ ಮಾತನಾಡುವ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ 3ನೇ ಸ್ಥಾನದಲ್ಲಿರುವ ಹಿಂದಿ ದಕ್ಷಿಣ ಏಷ್ಯಾದ ಭಾಷೆಯಾಗಿದೆ. ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಹಿಂದಿ ಮಾತನಾಡುವ ದೇಶ ಭಾರತದಲ್ಲಿ ಹಿಂದಿ ಮಾತನಾಡುವ ಜನಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಹಿಂದಿ ಭಾಷೆಯನ್ನು ಬಳಸಲಾಗುತ್ತದೆ. ಭಾರತ ದೇಶಕ್ಕೆ ಯಾವುದೇ ರಾಷ್ಟ್ರೀಯ ಭಾಷೆಗಳಿಲ್ಲ. ಆಯಾ ರಾಜ್ಯಕ್ಕೆ ಅದೇ ಭಾಷೆ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ರಾಷ್ಟ್ರೀಯ ಭಾಷೆ. ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆಗಳಿಲ್ಲ. ಸಂವಿಧಾನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಬಳಸಬಹುದು ಅಂತ ಮಾತ್ರ ಹೇಳಿದೆ. ಆದರೆ ಭಾರತಕ್ಕೆ ಯಾವುದೇ ರಾಷ್ಟ್ರ ಭಾಷೆ ಇದೆ ಅಂತ ಹೇಳಿಲ್ಲ. ಆ ಕಾರಣಕ್ಕೆ ಭಾರತಕ್ಕೆ ರಾಷ್ಟ್ರೀಯ ಭಾಷೆ ಇಲ್ಲ. ನಂಬರ್ 2 ಮ್ಯಾಂಡ್ರಿಕ್. 1.12 ಬಿಲಿಯನ್ ಜನ ಮಾತನಾಡುವ ಭಾಷೆಯಾಗಿದೆ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಭಾಷೆಯನ್ನು ಚೈನಾ, ಮಂಗೋಲಿಯಾ, ಜಪಾನ್, ಸೌತ್ ಕೊರಿಯಾ, ಸಿಂಗಾಪುರ್, ತೈವಾನ್ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಮಾತನಾಡ್ತಾರೆ. ಚೈನಾದ ಅಫಿಷಿಯಲ್ ಭಾಷೆಯಾಗಿದೆ. ಇದು ಜಗತ್ತಿನ ಪುರಾತನ ಭಾಷೆಗಳಲ್ಲಿ ಒಂದಾಗಿದೆ. ಇದು ಐತಿಹಾಸಿಕ ಭಾಷೆಯಾಗಿದೆ. ಚೈನಾ ಪ್ರಜೆಗಳು ಅತಿ ಹೆಚ್ಚಾಗಿ ಮ್ಯಾಂಡ್ರಿಕ್ ಭಾಷೆಗಳನ್ನು ಮಾತನಾಡ್ತಾರೆ. ಚೈನಾ ದೇಶದ ಸರ್ಕಾರ, ಶಿಕ್ಷಣ ಮತ್ತು ವ್ಯವಹಾರಗಳು ಮ್ಯಾಂಡ್ರಿಕ್ ಭಾಷೆಗಳಲ್ಲೇ ನಡೆಯುತ್ತದೆ. ಮ್ಯಾಂಡ್ರಿಕ್ ಭಾಷೆ ಚೈನಾದ ಅಧಿಕೃತ ರಾಷ್ಟ್ರೀಯ ಭಾಷೆಯಾಗಿದೆ. ಮ್ಯಾಂಡ್ರಿಕ್ ಭಾಷೆ ವ್ಯಾವಹಾರಿಕವಾಗಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವ ಭಾಷೆಗಳಲ್ಲಿ ಒಂದಾಗಿದೆ ಮತ್ತು ಚೈನಾದ ಮಾತೃಭಾಷೆಯಾಗಿದೆ. ನಂಬರ್ 1 ಇಂಗ್ಲಿಷ್. 1.45 ಬಿಲಿಯನ್ ಜನ ಮಾತನಾಡುವ ಭಾಷೆಯಾಗಿದೆ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಒಂದಾಗಿದೆ. ಈ ಭಾಷೆಯನ್ನು ಪ್ರಪಂಚದಲ್ಲಿಯೇ ಎಲ್ಲ ದೇಶಗಳು 2ನೇ ಭಾಷೆಯಾಗಿ, ಮಾತೃಭಾಷೆ ನಂತರ 2ನೇ ಭಾಷೆಯಾಗಿ ಮಾತನಾಡ್ತಾರೆ. ವ್ಯಾವಹಾರಿಕವಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವ ಭಾಷೆಗಳಲ್ಲಿ ಇಂಗ್ಲಿಷ್ ಮೊದಲನೇ ಸ್ಥಾನದ. ಇಂಗ್ಲಿಷ್ ಭಾಷೆಯನ್ನು ಆಸ್ಟ್ರೇಲಿಯಾ, ಅಮೆರಿಕ, ಬ್ರಿಟನ್ ದೇಶಗಳು ರಾಷ್ಟ್ರೀಯ ಭಾಷೆಯಾಗಿ ಮಾಡಿಕೊಂಡಿವೆ. ಪ್ರಪಂಚವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಬ್ರಿಟಿಷರು ಅತಿ ಹೆಚ್ಚು ವರ್ಷಗಳ ಈ ಪ್ರಪಂಚವನ್ನು ಆಳಿದ ಕಾರಣ ಅತಿ ಹೆಚ್ಚು ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುವ ಜನರು ಸಿಗ್ತಾರೆ. ಅವರು ಯಾವ್ಯಾವ ದೇಶಗಳನ್ನು ಆಳ್ವಿಕೆ ಮಾಡಿದ್ದಾರೆ ಆ ದೇಶಗಳಲ್ಲಿ ಇವತ್ತಿಗೂ ಇಂಗ್ಲಿಷ್ ಮಾತನಾಡುವ ಪ್ರಭಾವವಿದೆ. ಆ ದೇಶಗಳಲ್ಲಿ ಇಂಗ್ಲಿಷ್ ಹೆಚ್ಚಾಗಿ ಮಾತನಾಡ್ತಾರೆ. ಈ ಕಾರಣದಿಂದಾಗಿ ಇಂಗ್ಲಿಷ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ಬೆಳಕು ಹರಿಯೋದು ಮತ್ತು ಸಾಯಂಕಾಲ ಆಗುವುದು ಇಂಗ್ಲಿಷ್ನಿಂದಲೇ ಅನ್ನುವ ಮಟ್ಟಿಗೆ ಇಂಗ್ಲಿಷ್ ವ್ಯಾಪಿಸಿಕೊಂಡಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ದೇಶಗಳು ಇಂಗ್ಲಿಷ್ ಪ್ರಭಾವಕ್ಕೆ ಒಳಪಟ್ಟಿವೆ. ಇವತ್ತಿಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಇಂಗ್ಲಿಷ್ ಮೊದಲ ಸ್ಥಾನದಲ್ಲಿದೆ. ಇದು ಅಂತಾರಾಷ್ಟ್ರೀಯ ಭಾಷೆಯಾಗಿದೆ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.